ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮಂಡಿಯೂರುವ ಸಮಯ ಬಂದಿದೆಯಾ? ಮಂಗಳನ ಪ್ರಭಾವ ಅದೆಂಥದ್ದು? ಮೇಷರಾಶಿಗೆ ಆಗುವ ಬದಲಾವಣೆ. ಸಿಂಹ ಕಾಡಲ್ಲಿದ್ರೆ ರಾಜ, ಹೊರಗಡೆ ಬಂದ್ರೆ ಅವನ ಕತೆ ಏನಾಗುತ್ತೆ ಅಂದ್ರೆ, ಈ ವಿಚಾರವನ್ನ ನಿಯಂತ್ರಣದಲ್ಲಿ ಮೇಷರಾಶಿಯವರು ಎಷ್ಟು ಇಡ್ತಾರೋ ಅಷ್ಟೂ ಅವ್ರಿಗೆ ಒಳ್ಳೇದೇ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಗುರುದೇವ್, 2026 ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮೇಷರಾಶಿಯವರು ತಿಳ್ಕೊಬೇಕಾಗಿರುವ ಕೆಲವು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ತಿಳ್ಕೊಂಡು ನೀವು ಮುಂದಕ್ಕೆ ಹೋದಾಗ ನಿಮ್ಮ 2026 ಯಶಸ್ವಿಯಾಗಿರುತ್ತೆ. ನೀವು ಅಂದುಕೊಂಡ ಕೆಲಸ ಕಾರ್ಯ ಎಲ್ಲವೂ ಕೂಡ ಸಮೃದ್ಧಿಯಿಂದ, ಹಣಕಾಸಿನ ವಿಚಾರ ಆಗಿರ್ಬೋದು, ನೆಮ್ಮದಿಯ ವಿಚಾರ ಆಗಿರ್ಬೋದು, ಪ್ರೀತಿ ಪ್ರೇಮ ದಾಂಪತ್ಯ ವಿಚಾರಗಳಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಏಳಿಗೆ ಅಂತಕ್ಕಂಥದ್ದನ್ನು ಹೊಂದುವ ರೀತಿಯಲ್ಲಿ ವಿಶೇಷವಾಗಿ ಸಮರ್ಥವಾಗಿ ನಿಮ್ಮ ಕೆಲಸ ಕಾರ್ಯಗಳಾಗಲಿಕ್ಕೆ ಈ ಒಂದು ವಿಚಾರಗಳನ್ನು ತಾವೆಲ್ಲರೂ ಕೂಡ ತಿಳ್ಕೊಳ್ಳೋದು ಅತ್ಯಗತ್ಯ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೇನೆ. ಹಾಗೆ ಈ ಒಂದು ಮೇಷರಾಶಿಯ ಕುರಿತಾಗಿ ಕೆಲವೊಂದು ಗುಪ್ತ ವಿಚಾರಗಳನ್ನು ಕೂಡ ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಈ ಒಂದು 2026 ಹೊಸ ವರ್ಷ ಇಂಗ್ಲಿಷ್ ಕ್ಯಾಲೆಂಡರ್ದು ಏನು ಪ್ರಾರಂಭ ಆಗ್ತಾ ಇದೆ, ಅದಕ್ಕೆ ತಮಗೆಲ್ಲರಿಗೂ ಕೂಡ ಶುಭಾಶಯಗಳು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಂದುವರಿಸ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಮೇಷರಾಶಿ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ಕೋಬೇಕಾಗಿರೋ ವಿಚಾರ ಏನು ಅಂದರೆ, ಮೇಷರಾಶಿಯ ಅಧಿಪತಿ ನಮಗೆಲ್ಲ ಗೊತ್ತು ಕುಜಗ್ರಹ ಅಂತ ಹೇಳಿ. ಕುಜ ಅಂದರೆ ಮಂಗಳ ಗ್ರಹ ಆಗುತ್ತೆ. ಈ ಮಂಗಳನಿಂದ ನಿಮ್ಮ ಮೇಲೆ ಆಗುವಂತಹ ಪರಿಣಾಮ ಏನಪ್ಪಾ ಅಂತಂದರೆ, ಮಂಗಳ ಗ್ರಹ ಒಂದು ವೇಗವಾಗಿ ಚಲನೆ ಮಾಡುವಂತಹ ಗ್ರಹ ಆಗಿರುತ್ತೆ. ತುಂಬ ಬೇಗ ಫಾಸ್ಟಾಗಿ ಟ್ರಾವೆಲ್ ಮಾಡುವಂತಹ ಗ್ರಹ ಆಗಿರುತ್ತೆ. ಹೋರಾಟದ ಮನೋಭಾವವನ್ನು ಈ ಒಂದು ಮಂಗಳ ಗ್ರಹ ನಮ್ಮಲ್ಲಿ ಕೊಡುತ್ತೆ. ಅಂದರೆ ಒಬ್ಬ ಹೋರಾಟಗಾರ ಅಂತಕ್ಕಂಥದ್ದು ಅಥವಾ ಒಂದು ಸೇನಾಧಿಪತಿ ಆಗ್ತಕ್ಕಂಥದ್ದು, ಈ ಯೋಗಗಳೆಲ್ಲವೂ ಕೂಡ ಈ ಒಂದು ಮೇಷರಾಶಿಗೆ ಬರ್ತಕ್ಕಂಥದ್ದು ಇರುತ್ತೆ. ಹಾಗೆ ಒಳ್ಳೆ ಕಾಲ ಯಾವಾಗ ಬರುತ್ತೆ ಅಂತ ಹೇಳಿ ಬಹಳಷ್ಟು ಜನ ಕಾಯ್ತಾ ಇರ್ತೀರಿ ಮೇಷರಾಶಿಯವರು. ನಮ್ಮ ಒಳ್ಳೆ ಟೈಮ್ ಬರ್ತಾ ಇಲ್ವಲ್ಲ, 7:30 ಪ್ರಾರಂಭ ಆಗ್ಬಿಟ್ಟಿದೆ, ಏನ್ ಮಾಡೋದು ಅಂತ. 2026 ಪರಿವರ್ತನಾ ಯೋಗ ನಿಮಗೆ ಯಾವ ರೀತಿ ಒಳ್ಳೇದನ್ನ ಮಾಡುತ್ತೆ, ಯಾವ ರೀತಿ ಅಭಿವೃದ್ಧಿಯನ್ನ ತಂದು ಕೊಡುತ್ತೆ ಅಂತ ನೋಡೋದಾಯ್ತು ಅಂದ್ರೆ, ಮಹತ್ತರವಾದ ಒಂದು ತಿರುವು ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಬರುತ್ತೆ. ಯಾಕಂದ್ರೆ ಈ ಒಂದು ಕುಜಗ್ರಹ ಅಂತಕ್ಕಂಥದ್ದು ರಾಜ ಅಲ್ಲ, ರಾಜಕುಮಾರ ಅಂತ ಹೇಳಬಹುದು. ಹಾಗಾಗಿ ಈ ಮಂಗಳನ ಸಂಪೂರ್ಣ ಕೃಪಾ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನೀವು ಖಂಡಿತವಾಗ್ಲೂ ಕೂಡ ಈ ವರ್ಷ ನಿಮ್ಮ ದಾರಿಯನ್ನ ನೀವೇ ಸೃಷ್ಟಿಸ್ಕೊಳ್ತೀರಿ. ಯಾಕಂದ್ರೆ ಈ ಒಂದು ಮೇಷರಾಶಿಯವರು ಒಂದು ದಾರಿಯನ್ನ ಹುಡುಕೊಂಡು ಹೋಗುವಂಥದ್ದಲ್ಲ, ತನ್ನ ಸ್ವಂತ ದಾರಿಯನ್ನ ತಾನೇ ಕ್ರಿಯೇಟ್ ಮಾಡುವಂತವ್ರು ಮೇಷರಾಶಿಯವರಾಗಿರ್ತಾರೆ. ಹೌದು ಅಂತ ಇತ್ತು ಅಂದ್ರೆ ಜೈ ಆಂಜನೇಯ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಒಂದು ವಿಚಾರಗಳು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕಾಗಿರೋದೇನಪ್ಪಾ ಅಂತಂದ್ರೆ, ಸುಲಭವಾಗಿ ಎಲ್ಲರ ಜೊತೆ ಬೆರೆಯುವಂತಹ ಒಂದಷ್ಟು ಮನ ಧರ್ಮಗಳು ಖಂಡಿತವಾಗ್ಲೂ ಕೂಡ ಈ ಒಂದು ಮೇಷರಾಶಿಯಲ್ಲಿ ಯಥೇಚ್ಛವಾಗಿ ಬರುತ್ತೆ. ಆ ಒಂದು ನಾಯಕತ್ವ ಗುಣಗಳಾಗಿರ್ಬೋದು, ಒಂದು ಅವಕಾಶವನ್ನ ಸೃಷ್ಟಿಸಿಕೊಳ್ತಕ್ಕಂಥದ್ದಾಗಿರ್ಬೋದು, ಯಾವುದೇ ಕೆಲಸ ಆರಂಭಿಸಿದ್ರು ಕೂಡ ನಾನೇ ಮೊದಲಿಗನಾಗಿರಬೇಕು, ನನ್ನಿಂದಲೇ ಸ್ಟಾರ್ಟ್ ಆಗಬೇಕು ಅಂತಕ್ಕಂಥದ್ದು ಕೂಡ ಮೇಷರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಸ್ವಲ್ಪ ನೇರ ನುಡಿಯವರಾಗಿರ್ತಾರೆ, ನೇರವಾಗಿ ಮಾತಾಡ್ತಾ ಇರ್ತಾರೆ. ಹಾಗೂ ನಿಷ್ಠೂರ ಸ್ವಭಾವ, ಖಂಡಿತವಾಗ್ಲೂ ಮೇಷರಾಶಿಯವರಿಗೆ ನಿಷ್ಠೂರ ಸ್ವಭಾವ ಇರುತ್ತೆ. ನಿಷ್ಕಲ್ಮಶವಾಗಿರ್ತಕ್ಕಂತಹ ಮನಸ್ಸಿರುತ್ತೆ, ಮಕ್ಕಳಂತಹ ಮನಸ್ಸಿರುತ್ತೆ. ಆದರೂ ಕೂಡ ಇವರು ಕೋಪ ಬಂದಾಗ ತುಂಬಾ ಪೀಕ್ ಲೆವೆಲ್ ಕೋಪ, ಆ ಕೋಪ ಕಂಟ್ರೋಲ್ ಮಾಡೋದಕ್ಕೆ ಅಕ್ಕಪಕ್ಕದಲ್ಲಿ 10 ಜನ ಕೈಲೂ ಆಗುದಿಲ್ಲ. ಆದರೆ ಅವರು ಹೆಚ್ಚಾಗಿ ಶಾಂತ ಸ್ವಭಾವ, ನಗುಮುಖದವರಾಗಿರ್ತಾರೆ. ಒಂದು ಅವರಿಗೆ ಬೆನ್ನಿಗೆ ಚೂರಿ ಹಾಕುವಂಥದ್ದು ಆ ಘಟನೆಗಳು ನಡೆದಾಗ ಅವರನ್ನ ಯಾರ ಕೈಯಿಂದ ಕೂಡ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಅಷ್ಟು ಅತಿರೇಕವಾದ ಕೋಪಕ್ಕೆ ಹೋಗ್ತಾರೆ. ಯಾವಾಗ ನಂಬಿಕಸ್ಥರು, ತುಂಬಾ ನಂಬಿದಂತಹ ವ್ಯಕ್ತಿಗಳು ಯಾವಾಗ ಬೆನ್ನಿಗೆ ಚೂರಿ ಹಾಕ್ತಾರಲ್ಲ, ಆಗ ಮೇಷರಾಶಿಯವರು ಪೀಕ್ ಕೋಪವನ್ನ ತೋರಿಸ್ತಾರೆ. ಅದರ ಜೊತೆಗೆ ಅನೇಕರು ಇವರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಈ ಒಂದು ಘಟನೆಯನ್ನ ನೋಡಿ ಅವ್ರನ್ನ ತುಂಬಾ ಕೋಪಿಷ್ಟ, ಅವನಂದ್ರೆ ಭಯಂಕರ ಅಂತ ಆ ಥರ ಎಲ್ಲ ಅರ್ಥ ಮಾಡ್ಕೊಳ್ತಾರೆ. ಬಟ್ ಆ ಥರ ಇವು ಮೇಷರಾಶಿ ಅಂದ ಕೂಡಲೇ ಸ್ವಲ್ಪ ಮೃದುವಾದ ಮನಸ್ಸೇನೆ. ಬಟ್ ಅವ್ರಿಗೆ ಒಂದು ಸಲ ಕೋಪ ಬರೆಸಿದ್ರೆ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ವರ್ಷ ನೀವು ಮುಖಕ್ಕೆ ಹೊಡೆದಂತೆ ಯಾವತ್ತೂ ಮಾತಾಡ್ತಾ ಇರ್ತೀರಲ್ಲ, ಅದನ್ನ ಸ್ವಲ್ಪ ಕಮ್ಮಿ ಮಾಡಿ. ಯಾಕಂದ್ರೆ
ನೀವು ಡೈರೆಕ್ಟಾಗಿ ಹೇಳ್ತೀರಾ, ನಿಮ್ಮ ಸ್ವಭಾವ ಅದೇನೆ. ಆದರೆ ನೀವು ಒಂದು ಸ್ವಲ್ಪ ನೋಡಿಕೊಂಡು ಮಾತಾಡೋದು ನಿಮ್ಗೆ ಉತ್ತಮ ಫಲಗಳನ್ನು ಕೊಡುತ್ತೆ. ಯಾಕಂದರೆ ಸ್ವಲ್ಪ ಸಾಡೆ ಸಾತಿರೋದ್ರಿಂದ ನಾನೇ ಎಲ್ಲ, ನನ್ನಿಂದಾನೇ ಎಲ್ಲ ಅಂದರೆ ಶನಿ ತಾಳ್ಮೆ ಕಲಿಸೋವರೆಗೂ ಬಿಡೋದಿಲ್ಲ ಅಂತ ಹೇಳ್ತಕ್ಕಂಥದ್ದು. ನಿಮ್ಮ ಜಾತಕದಲ್ಲಿ ಶನಿಯ ಸ್ಥಾನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಒಂದು ಮೇಷರಾಶಿಯವರು ತಮ್ಮ ಕುಟುಂಬದ ಬಗ್ಗೆ ಒಂದು ರಕ್ಷಣಾ ಕವಚವಾಗಿ ಖಂಡಿತವಾಗ್ಲೂ 2026ರಲ್ಲಿ ಇರ್ತಕ್ಕಂಥದ್ದು. ಕುಟುಂಬದವರಿಗೆ ಪ್ರಾಣವನ್ನ ಬೇಕಾದ್ರೂ ಕೊಡ್ತಾರೆ. ಅಂದ್ರೆ ಬರೀ ಮಾತಿಗೆ ಹೇಳುವಂಥದ್ದಲ್ಲ, ತನ್ನ ಕುಟುಂಬ ಚೆನ್ನಾಗಾಗುತ್ತೆ ಅಂದ್ರೆ ಎಂಥ ರಿಸ್ಕ್ ಬೇಕಾದ್ರೂ ತಗೊಳ್ಳೋದಕ್ಕೆ ಈ ಮೇಷರಾಶಿಯವರು 100% ರೆಡಿ ಆಗಿರ್ತಾರೆ. ಹೊರಗಡೆ ಕಠಿಣವಾಗಿ ಕಾಣಿಸಿದ್ರು ಒಳಗಡೆ ಮೃದು ಸ್ವಭಾವ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಇರುತ್ತೆ. ಇನ್ನು 2026 ನಿಮ್ಮ ಕೆರಿಯರ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಊಹಿಸಲು ಸಾಧ್ಯವಾಗದ ಒಂದು ಯಶಸ್ಸು ಅಂತಕ್ಕಂಥದ್ದು ಸಿಗುತ್ತೆ. ಹಾಗೆ ಸ್ವಂತ ಉದ್ಯೋಗ ಪ್ರಾರಂಭಿಸ್ಲಿಕ್ಕೆ ನೀವೇನಾದ್ರೂ ನೋಡ್ತಾ ಇತ್ತು ಅಂದ್ರೆ ಖಂಡಿತವಾಗ್ಲೂ ಇದು ಅತ್ಯುತ್ತಮ ಸಮಯ ಅಂತ ಹೇಳ್ತೇನೆ. ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇರುವಂತವರಿಗೆ ಜೂನ್ ಜುಲೈ ಸಂದರ್ಭದಲ್ಲಿ ಕೆಲಸ ಅಂತಕ್ಕಂಥದ್ದಾಗುತ್ತೆ. ಕರುಂಗಾಳಿ ಮಾಲ ಇದು ಬಹಳ ವಿಶೇಷವಾದಂತಹ ಮಾಲೆ. ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸಿಕೊಳ್ಳೋದ್ರಿಂದ ಅನೇಕ ಲಾಭಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ದುಷ್ಟಶಕ್ತಿಗಳ ಪ್ರಭಾವ ನಿಮ್ಮ ಮೇಲಿದ್ರೆ ಅದು ಕಮ್ಮಿ ಆಗುತ್ತೆ. ದಾಂಪತ್ಯದಲ್ಲಿ ಸುಖ ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿ ಜಯ ಆಗುತ್ತೆ. ನರದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಮಾಟ ಮಂತ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಕರುಂಗಾಲಿ ಮಾಲೆಯನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸಂಸ್ಥೆಯಿಂದ ಕಳಿಸ್ಕೊಡ್ತೇವೆ. ಬೇಕಾದವರು ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ಅದನ್ನ ತರಿಸ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ಇನ್ನು ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಉನ್ನತ ಪದವಿ, ಅಧಿಕಾರ ಮತ್ತು ಜವಾಬ್ದಾರಿ ಹುಡುಕಿಕೊಂಡು ಬರ್ತಕ್ಕಂಥದ್ದು ಇರುತ್ತೆ. ಹಾಗೂ ಶತ್ರುಗಳು ಕೂಡ ನಿಮ್ಮ ಮುಂದೆ ಮಂಡಿಯೂರಿ ಕುತ್ಕೊಳ್ತಾರೆ. ವ್ಯಾಪಾರ ವ್ಯವಹಾರದಲ್ಲಿ ದೊಡ್ಡ ಮಟ್ಟಿಗಿನ ಒಂದಷ್ಟು ಯಶಸ್ಸು ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಇಲ್ಲೆಲ್ಲದೂ ಕೂಡ ದುಡ್ಡೇನೋ ಇಂಡಿಕೇಶನ್ ಇದೆ, ದುಡ್ಡು ಬರ್ತಾ ಇದೆ. ಆದರೆ ದುರಹಂಕಾರ ಬೀಳೋದಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ನನ್ನ ದುಡ್ಡು ಬರ್ತಾ ಇದೆ ಅಂತ ಹೇಳಿ ದುರಹಂಕಾರ ಪಡೋದಕ್ಕೆ ಹೋಗಬೇಡಿ. ಇದರಿಂದಾಗಿ ಏನಾಗುತ್ತೆ, ಶನಿ ಸಾಡೆ ಸಾತಿರೋದನ್ನ ನಿಮಗೆ ಮರೆತೋಗಿದ್ದು ಅಂದರೆ ಶನಿ ಅದನ್ನು ನೆನೆಸ್ತಾನೆ. ಯಾಕಂದರೆ ಬಂದಿರೋ ದುಡ್ಡೆಲ್ಲನೂ ಒಂದೇ ದಿನ ಬೇಕಾದ್ರೆ ಖಾಲಿ ಮಾಡಿಸ್ತಾನೋ. ಹಾಗಾಗಿ ನೀವು ನಿಮ್ಮ ಕೆಳಗಡೆ ಕೆಲಸ ಮಾಡುವಂಥವ್ರು ಅಥವಾ ಒಂದು ವಾಚ್ಮೆನ್ ಕಾಣಿಸ್ತು, ಒಬ್ಬ ಯಾರೋ ಒಬ್ಬ ಪೌರ ಕಾರ್ಮಿಕ ಕಾಣಿಸ್ತು, ಎಲ್ರಿಗೂ ಕೂಡ ಗೌರವದಿಂದ ನೀವು ನಡ್ಕೊಳ್ಳಿ. ಎಲ್ರಿಗೂ ಕೂಡ ಗೌರವವನ್ನು ಕೊಡಿ. ಅವ್ರಿಗೇನಾದ್ರು ಬಟ್ಟೆ ಬರೆ ಕೊಡಿಸುವಂಥದ್ದು. ನೀವೊಂದು ಕಂಪ್ನಿ CEO ಆಗಿರಿ, ನಿಮ್ಮ ವಾಚ್ಮೆನ್ಗೂ ಕೂಡ ನೀವು ತಾವು ಅಂತಲೇ ಗೌರವ ಕೊಟ್ಟು ಮಾತಾಡಿ. ಗೌರವ ನೀವು ಕೊಟ್ಟಾಗ ಅವರು ನಿಮಗೆ ಪ್ರೀತಿಯಿಂದ ಮನಸ್ಪೂರ್ವಕವಾಗಿ ಒಂದು ಗೌರವ ಅಂತಕ್ಕಂಥದ್ದನ್ನು ಕೊಡ್ತಾರೆ. ಯಾವಾಗ ನೀವೊಂದು ಮಾನಸಿಕವಾಗಿ ಸುಮ್ಮನೆ ಅವನ್ನ ಏನೋ ಒಂದು ಹೇಳಬೇಕು ಅಂತ ಹೇಳ್ತಿರಲ್ಲ, ಆಗ ನಿಮಗೆ ಸಿಗುವಂಥ ಗೌರವ ನಾಟಕೀಯದ್ದೇ ಆಗಿರುತ್ತೆ. ಯಾಕಂದ್ರೆ ನೀವೇನು ಕೊಡ್ತೀರೋ ಅದೇ ನಿಮಗೆ ವಾಪಸ್ ಬರೋದು. ಹಾಗಾಗಿ ಈ ಒಂದು ಹಣಕಾಸಿನ ವಿಚಾರದಲ್ಲಿ ಎಲ್ಲ ಥರದ್ದು ಚೆನ್ನಾಗಿರುತ್ತೆ. ಭೂಮಿ, ಮನೆ ಅಥವಾ ಹೊಸ ವಾಹನ ಖರೀದಿಸ್ತಕ್ಕಂತಹ ಯೋಗ ಆಗಸ್ಟ್ ತಿಂಗಳಲ್ಲಿ ಬರುವಂಥದ್ದು ಇರುತ್ತೆ. ಹಾಗೆ ಹಠಾತ್ ಧನಲಾಭ, ಹಳೆಯ ಹೂಡಿಕೆ ಏನಾದ್ರು ಮಾಡಿತ್ತು ಅಂದರೆ ಏಪ್ರಿಲಲ್ಲಿ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು ಇರುತ್ತೆ. ಹಾಗೆ ಹಿಂದೆ ಕಳೆದೋದಂತಹ ಹಣ, ಸಾಲ ಕೊಟ್ಟಿರೋಂಥ ಹಣ ಅಥವಾ ಮರ್ತೇ ಹೋಗ್ಬಿಟ್ಟಿರ್ತೀರ, ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ದುಡ್ಡೇ ಕೊಟ್ಟಿದ್ದೀವಿ, ಯಾವಾಗಲೂ ಕೊಟ್ಟಿದ್ದೀವಿ ಅಂತ ಹೇಳಿ ಆ ದುಡ್ಡು ಕೂಡ ಹುಡುಕೊಂಡು ಬರುವಂಥದ್ದಿರುತ್ತೆ. ಯಾವಾಗ ಬರುತ್ತೆ ಅಂದರೆ ಮೇ ತಿಂಗಳಲ್ಲಿ ಬರುತ್ತೆ. ಇನ್ನು ಕೌಟುಂಬಿಕ ಜೀವನದ ಬಗ್ಗೆ ಹೇಳಬೇಕಂದ್ರೆ ಕೌಟುಂಬಿಕ ಜೀವನ ಸಂತೋಷವಾಗಿರುತ್ತೆ, ಸಾಮರಸ್ಯದಿಂದ ತುಂಬಿರುತ್ತೆ. ಖಂಡಿತವಾಗ್ಲೂ ಕೂಡ ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಗಳಾಗುವಂಥದ್ದಿರುತ್ತೆ. ಮಕ್ಕಳಿಂದ ಶುಭ ಸಮಾಚಾರ ಕೇಳ್ತಕ್ಕಂಥದ್ದು. ಮೇಷರಾಶಿಯವರ ಮಕ್ಕಳು ಯಾರೇ ಇದ್ರೂ, ಅವ್ರದ್ದು ಯಾವುದೇ ರಾಶಿಯಾಗಿದ್ರೂ ಒಂದಷ್ಟು ಶುಭ ವಾರ್ತೆಗಳು ಕೇಳುವಂಥದ್ದು. ಹಿರಿಯರು ಮೇಷರಾಶಿಯವರಿತ್ತು ಅಂದರೆ ಮಕ್ಕಳಿಗೆ ವಿವಾಹ ಯೋಗ ಕೂಡ ಬರುತ್ತೆ. ಅವಿವಾಹಿತರು ಯಾರಾದರೂ ಮೇಷರಾಶಿಯವರು ವಿಡಿಯೋವನ್ನು ನೋಡ್ತಾ ಇದ್ರೆ ಸಂಗಾತಿ ಲಭಿಸ್ತಕ್ಕಂತಹ ಯೋಗ, ಹಾಗೆ ಕಂಕಣ ಭಾಗ್ಯ ಕೂಡಿ ಬರುವಂತಹ ಯೋಗ ಕೂಡ ಏಪ್ರಿಲ್ ತಿಂಗಳ ನಂತರದಲ್ಲಿ ಬರುವಂಥದ್ದು. ಆರೋಗ್ಯದ ವಿಚಾರವನ್ನು ನೋಡೋದಾಯಿತು ಅಂದರೆ ಸ್ವಲ್ಪ ಜಾಗರೂಕರಾಗಿರಬೇಕು. ಯಾಕಂದರೆ ಕುಜಗ್ರಹ ರಕ್ತವನ್ನು ಸೂಚನೆ ಮಾಡೋದ್ರಿಂದ ಸ್ವಲ್ಪ ರಕ್ತದೊತ್ತಡ, ತಲೆನೋವು ಅಥವಾ ಒಂದು ಗಂಟಲಿಗೆ ಸಂಬಂಧಪಟ್ಟಂತಹ ಸ್ವಲ್ಪ ಸಮಸ್ಯೆಗಳು ಕೂಡ ತೋರಿಸುತ್ತೆ. ಹಾಗೆ ಕೋಪವನ್ನು ನಿಯಂತ್ರಣ ಇಟ್ಕೊಳ್ಳೋದಕ್ಕೆ ಒಂದಷ್ಟು 10-15 ನಿಮಿಷಗಳ ಕಾಲ ದಿನನಿತ್ಯ ಒಂದು ದೈಹಿಕವಾಗಿ ಒಂದು ವ್ಯಾಯಾಮವನ್ನು 15 ನಿಮಿಷ ಆದರೂ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಒಂದು 15 ನಿಮಿಷ ಮೆಡಿಟೇಷನ್ ಮಾಡ್ಕೊಳ್ಳಿ, ಧ್ಯಾನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಅಭಿವೃದ್ಧಿಯನ್ನು ಹೊಂದಿರಿ. ಮುಖ್ಯವಾಗಿ ನಿಮ್ಮ ಹಣಕಾಸಿನ ಸಮಸ್ಯೆಗೆ ಮಾಡಬೇಕಾಗಿರೋ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನು ಪ್ರತಿಯೊಬ್ಬರು ಕೂಡ ಮಾಡಿ. ಹಾಗೆ ನಾವು ಹುಟ್ಟಿದ ರಾಶಿನೇ ನಮಗೆ ಕೆಡುಕು ಮಾಡುತ್ತಾ, ಅಥವಾ ನಾನು ಈ ರಾಶಿಯಲ್ಲೇ ಹುಟ್ಟಿದ್ದೇ ನನ್ನ ತಪ್ಪ ಅಂತ ಹೇಳಿ ಬಹಳಷ್ಟು ಜನ ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಈ ರಾಶಿಯಲ್ಲಿ ಹುಟ್ಟಿದ್ರಿಂದ ನನಗೆ ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿ ತಮ್ಮೆಲ್ಲರೂ ಕೂಡ ಒಂದು ವಿಚಾರವನ್ನು ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಏನಪ್ಪಾ ಅಂತಂದ್ರೆ, ನಮ್ಮ ಕಣ್ಣುಗಳ ಮುಖಾಂತರ ನಾವು ಒಳ್ಳೇದನ್ನು ನೋಡ್ತೀವಿ, ಕೆಟ್ಟದನ್ನು ನೋಡ್ತೀವಿ. ಹಾಗಂತ ಕೆಟ್ಟದ್ದನ್ನ ನೋಡಿದ ಕೂಡಲೇ ನಮ್ಮ ಕಣ್ಣುಗಳು ಪಾಪಿಗಳು ಅನ್ನೋ ಅರ್ಥ ಅಲ್ಲ. ನಮ್ಮ ರಾಶಿ ಯಾವುದೇ ಕಾರಣಕ್ಕೂ ಒಳ್ಳೇದೂ ಮಾಡೋದಿಲ್ಲ, ಕೆಟ್ಟದ್ದು ಮಾಡೋದಿಲ್ಲ. ನಮ್ಮ ಹಿಂದಿನ ಕರ್ಮದ ಅನುಸಾರವಾಗಿ
ಅದರ ಫಲಾನುಫಲಗಳನ್ನು ನಾವು ಅನುಭವಿಸ್ತಾ ಇರ್ತೇವೆ. ಅದರಲ್ಲೂ ನಮ್ಮ ಜಾತಕದಲ್ಲಿ ಯಾವ ಕೆಲಸ ನಾವು ಮಾಡಿದ್ರೆ ಅದೃಷ್ಟ ಬರುತ್ತೆ, ಯಾವ ಕೆಲಸ ಮಾಡದಿದ್ದರೆ ಸಂಕಷ್ಟ ಇರುತ್ತೆ, ಯಾವ ಕೆಲಸ ಮಾಡಿದ್ರೆ ಸಂಕಷ್ಟ ಬರುತ್ತೆ ಅಂತಕ್ಕಂಥದ್ದು ಪೂರ್ಣವಾಗಿ ಇರುವಂತಹ ವಿಚಾರ. ಹಾಗಾಗಿ ಎಲ್ಲವನ್ನ ಕೂಡ ನಾವು ಒಂದು ಜಾತಕವನ್ನು ತಿಳ್ಕೊಂಡು ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ. ಬಹಳಷ್ಟು ಬಾರಿ ನಾನು ಹೇಳಿರುವಂತಹ ವಿಚಾರ ಏನಪ್ಪ ಅಂತಂದರೆ, ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ದರೂ ಕೂಡ ಸಾಮಾನ್ಯ ವ್ಯಕ್ತಿ ಥರ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನೂ ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನಾಗ್ತಾರೆ. ಅದಕ್ಕೆ ಮೂಲ ಕಾರಣ ಏನು ಅಂತ ನೋಡೋದಾಯಿತು ಅಂದರೆ, ಅವರ ಜಾತಕವನ್ನು ನೋಡಿಕೊಂಡು ನನಗೆ ಯಾವ ಕೆಲಸ ಆಗುತ್ತೆ, ಯಾವ ನಂಬರ್ ಆಗುತ್ತೆ, ಯಾವ ಬಣ್ಣ ಆಗುತ್ತೆ ಅಂತ ನೋಡಿಕೊಂಡು ಅದನ್ನು ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಅದರಿಂದನೇ ಅವರು ಆ ಮಟ್ಟಕ್ಕೆ ಯಶಸ್ವಿಯಾಗಿರ್ತಾರೆ. ಯಾವ ರತ್ನ ಧರಿಸಿದ್ರೆ ಶುಭವಾಗುತ್ತೆ ಅನ್ನೋದು ತುಂಬ ಲಾಭವನ್ನು ಕೊಡ್ತಕ್ಕಂತಹ ವಿಚಾರ. ಅದನ್ನು ನಿಮ್ಮ ಜಾತಕವನ್ನು ನೋಡಿ, ನಿಮ್ಮ ಜನ್ಮ ಜಾತಕವನ್ನು ನೋಡಿ ತಿಳ್ಕೊಂಡು ಆನಂತರದಲ್ಲಿ ಅದರ ಪರಿಹಾರವನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮಗೂ ಕೂಡ ಶುಭವಾಗುತ್ತೆ. ಜೊತೆಯಲ್ಲಿ 2026 ನಿಮ್ಮದು ಶುಭದಾಯಕವಾಗಿರಲಿಕ್ಕೆ, ಸಕ್ಸಸ್ ಆಗಲಿಕ್ಕೆ ವಿಶೇಷವಾಗಿರ್ತಕ್ಕಂತಹ ತಂತ್ರ ಅಂತ ನಾನು ಹೇಳ್ತಾ ಇದ್ದೇನೆ. ಒಂದು ಬಿಳಿ ಹಾಳೆಯನ್ನು ತಗೊಳ್ಳಿ, ಜೊತೆಯಲ್ಲಿ ಒಂದು ಕೆಂಪು ಬಣ್ಣದ ಪೆನ್ನನ್ನು ಕೂಡ ತಗೊಳ್ಳಿ. 2026 ನಿಮ್ಮದು ಹೇಗೆ ಆಗಬೇಕು, ಯಾವ ಕೆಲಸಗಳಾಗಬೇಕು, ಯಾವ ಥರ ನೀವು ಸಕ್ಸಸ್ ಆಗಬೇಕು ಅನ್ನೋದನ್ನು ಪೂರ್ತಿಯಾಗಿ ಅದರಲ್ಲಿ ಬರ್ಕೊಳ್ಳಿ. ಒಂದೊಂದೇ ಪಾಯಿಂಟನ್ನು ಬರ್ಕೊಳ್ಳಿ. 10 ಪಾಯಿಂಟು, 20 ಪಾಯಿಂಟ್, ಎಷ್ಟು ಪಾಯಿಂಟ್ ಬರುತ್ತೋ ಬರೀರಿ. ಬರೆದಾದ ನಂತರದಲ್ಲಿ ಆ ಒಂದು ಕೆಂಪು ಪೆನ್ನಲ್ಲಿ ಬರೆದಾದ ನಂತರದಲ್ಲಿ ತಾವೆಲ್ಲರೂ ಕೂಡ ಅದನ್ನು ಒಂದ್ಸಲಿ ಓದಿ. ನನಗೆ ಕಾರ್ ಬೇಕಾ, ಮನೆ ಬೇಕಾ, ಅಥವಾ ಬೈಕ್ ಬೇಕಾ, ನಿಮಗೇನು ಬೇಕೋ ಅದನ್ನು ಕೇಳಿ ಬರೀರಿ. ಓಕೆ, ಅದಾದ ನಂತರದಲ್ಲಿ ಅದನ್ನೊಂದ್ಸಲಿ ಓದಿ. ಇದೆಲ್ಲ ನನ್ನಿಂದ ಸಾಧ್ಯ ಇದೆಯಾ ಅಂತ ಯೋಚನೆ ಮಾಡಿ. ಎಷ್ಟು ಕೆಲಸ ನನ್ನಿಂದ ಮಾಡೋದಕ್ಕೆ ಸಾಧ್ಯ, ಅಥವಾ ಒಂದು ಕಾರ್ ತಗೋಬೇಕಂದ್ರೆ ಈ ಕಾರ್ ತಗೊಳ್ಳೋದಕ್ಕೆ ನಾನು ಏನು ಮಾಡಬೇಕು, ಎಷ್ಟು ಕೆಲಸ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ. ಖಂಡಿತವಾಗ್ಲೂ ಕೂಡ ಆ ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗೆ ಪ್ರಾಪ್ತಿ ಆಗೋದಕ್ಕೆ ಮುಖ್ಯವಾಗಿ ಮ್ಯಾನಿಫೆಸ್ಟ್ ಅಂತ ಏನು ಹೇಳ್ತಾರೆ, ಇದರ ಮುಖಾಂತರದಲ್ಲಿ ನಿಮಗೇನು ಬೇಕು ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಲಾಭದಾಯಕವಾಗಿರುತ್ತೆ. ಈ ಒಂದು ಬರದಾದ ನಂತರದಲ್ಲಿ ಅದನ್ನು ನಿಮಗೆ ಕಾಣೋ ಥರ ನಿಮ್ಮ ಮನೆಯಲ್ಲಿ ಅಂಟಿಸ್ಕೊಳ್ಳಿ, ಗೋಡೆಗೆ ಅಂಟಿಸ್ಕೊಳ್ಳಿ, ಅಥವಾ ನಿಮಗೆ ಕಾಣೋ ಥರ ಅಂಟಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಅದನ್ನು ನೋಡಿ ನಿಮ್ಮ ದಿನನಿತ್ಯದ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಂದರೆ ದಿನ ಭವಿಷ್ಯ ನೋಡಿ ಅಂತಲ್ಲ, ನೀವು ಆ ಕೆಲಸ ಆಗಲಿಕ್ಕೆ ಏನು ಅದರ ಕಡೆ ಎಷ್ಟು ಹೋರಾಟ ನಡೆಸ್ತಾ ಇದ್ದೀರಿ, ಕಾರ್ ತಗೋಬೇಕಾದ್ರೆ ಎಷ್ಟು ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದನ್ನು ಯೋಚನೆ ಮಾಡಿ ಆನಂತರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಜೊತೆಯಲ್ಲಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಶುಭವಾಗಿ ನಡಿಬೇಕು. ದೃಷ್ಟಿ ದೋಷಗಳೆಲ್ಲವೂ ಕೂಡ ದೂರ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ಧನ ಪ್ರಾಪ್ತಿಗೋಸ್ಕರ ವಿಶೇಷವಾಗಿರ್ತಕ್ಕಂತಹ ಬ್ರೇಸ್ಲೆಟ್ ಒಂದನ್ನು ಸಜೆಸ್ಟ್ ಮಾಡ್ತೇನೆ. ಜೊತೆಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಇವತ್ತಾಗುವಂತಹ ಸಮಸ್ಯೆ ಏನಪ್ಪ ಅಂತಂದರೆ, ಜನಗಳ ಕೆಟ್ಟ ದೃಷ್ಟಿ, ಕಣ್ಣು ದೃಷ್ಟಿ ದೋಷಗಳು. ಏನೇ ಮಾಡಿದ್ರೂ ಕೂಡ ಜನಗಳ ಕೆಟ್ಟ ದೃಷ್ಟಿಯಿಂದ ಮುಂದಕ್ಕೆ ಹೋಗೋದಕ್ಕಾಗ್ತಾ ಇರೋದಿಲ್ಲ. ಒಂದು ಹೆಜ್ಜೆ ಮುಂದೆ ಹೋದರೆ 2 ಹೆಜ್ಜೆ ಹಿಂದೆ ಬರುವಂತಹ ಸಂದರ್ಭ ಕೂಡ ಬರ್ತಾ ಇರುತ್ತೆ. ಅದಕ್ಕೆ ಮೂಲ ಕಾರಣ ಜನಗಳ ಕೆಟ್ಟ ದೃಷ್ಟಿ. ನರದೃಷ್ಟಿ ದೋಷದಿಂದ ದೂರ ಆಗಲಿಕ್ಕೆ, ಮಾಟ ಮಂತ್ರ ಸಮಸ್ಯೆಗಳು ನಮಗೆ ತಾಕದೇ ಇರೋದಕ್ಕೆ ವಿಶೇಷವಾಗಿ ಈ ಒಂದು ಮಣಿಗಳನ್ನು ನಿಮ್ಮ ಎಡಗೈಯಲ್ಲಿ ಹಾಕ್ಕೊಳ್ಳಿ. ಜೊತೆಯಲ್ಲಿ ಧನ ಆಕರ್ಷಣೆ ಆಗಲಿಕ್ಕೆ, ಜನ ಆಕರ್ಷಣೆ ಆಗಲಿಕ್ಕೆ, ಕೆಲಸ ಕಾರ್ಯಗಳ ಸಕ್ಸಸ್ ಆಗಲಿಕ್ಕೆ ಎರಡನ್ನ ಕಾಂಬಿನೇಷನ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಕೆಟ್ಟ ದೃಷ್ಟಿ ದೋಷನೂ ನಿವಾರಣೆ ಆಯಿತು. ಧನಾತ್ಮಕ ಶಕ್ತಿನೂ ಲಾಭದಾಯಕವಾಗಿ ನಿಮ್ಮ ಜೊತೆ ಬರುತ್ತೆ. ಇದನ್ನು ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಕಳಿಸ್ಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಥೆಯ ಮುಖಾಂತರದಲ್ಲಿ. ಬೇಕಾದವರು ಸಾಧ್ಯವಾದವರು ತರಿಸಿ ಇದನ್ನು ಧರಿಸ್ಕೊಳ್ಳಿ. ನಿಮಗೂ ಕೂಡ ಶುಭವಾಗಲಿ. ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆ ಭಗವಂತ ಈಡೇರಿಸಲಿ. ಹಾಗಾಗಿ ನೀವು ಮೂಲವಾಗಿ ನಿಮ್ಮ ರಾಶಿ ಅನುಗುಣವಾಗಿ ಮಾಡಬೇಕಾಗಿರೋ ಪರಿಹಾರಗಳೇನು ಅಂತ ನೋಡೋಣ ಬನ್ನಿ. ಪ್ರತಿ ಮಂಗಳವಾರ ಮೇಷರಾಶಿಯವರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಓಂ ಅಂಗಾರಕಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಕನಿಷ್ಠ 108 ಬಾರಿ ಏಪ್ರಿಲ್ವರೆಗೂ ಜಪಿಸಲೇಬೇಕು ಅಂತ ಹೇಳ್ತೀನಿ, ಸ್ವಲ್ಪ ಸಮಸ್ಯೆಗಳ ಪರಿಹಾರ ಆಗಲಿಕ್ಕೆ. ಇನ್ನು ಕೋಪ ಯಾರದೇ ಕಂಟ್ರೋಲ್ ಆಗ್ತಾ ಇಲ್ಲ, ಅತಿರೇಕದ ಕೋಪ ಇತ್ತು ಅಂದರೆ ಹನುಮಾನ್ ಚಾಲೀಸ ದಿನಕ್ಕೆ 3 ಹೊತ್ತು ಹೇಳ್ಕೋಬೇಕು. ಖಂಡಿತವಾಗ್ಲೂ ಕೋಪ ಕಂಟ್ರೋಲ್ ಆಗುತ್ತೆ. ನಿಮ್ಮ ಶಕ್ತಿ ಕರೆಕ್ಟಾದ ಒಂದು ಕೆಲಸಕ್ಕೆ ಉಪಯೋಗಿಸ್ಕೊಳ್ಳಿ. ವ್ಯಾಯಾಮ, ಯೋಗ ಅಥವಾ ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಳಿ ಅಂತಕ್ಕಂಥದ್ದು ಕಿವಿ ಮಾತನ್ನು ನಿಮಗೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ 2026 ಅಂತಕ್ಕಂಥದ್ದು ನಿಮಗೆ ಯಶಸ್ವಿ ಆಗಲಿಕ್ಕೆ ಇದು ಸೂರ್ಯನ ವರ್ಷ ಅಂತಕ್ಕಂಥದ್ದು. ಹಾಗಾಗಿ ಈ 2026 ನಿಮ್ಮದು ಸಕ್ಸಸ್ ಆಗಲಿಕ್ಕೆ ಬಹುಮುಖ್ಯವಾಗಿ ಈ ಡಿಸೆಂಬರಲ್ಲಿ ಉಳಿದಿರುವಂಥದ್ದು ಕೆಲವೇ ದಿನಗಳಾಗಿರುತ್ತೆ. ಆಯಿತು, ವಿಡಿಯೋವನ್ನು ಜನವರಿಯಲ್ಲಿ ನೋಡ್ತಾ ಇದ್ದೀರಿ ಅಂತಲೇ ಇಟ್ಕೊಳ್ಳಿ. ಜನವರಿಯಿಂದನೂ ಕೂಡ ನಿಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಆಗಬೇಕು ಅಂತಂದರೆ ಖಂಡಿತವಾಗ್ಲೂ ಕೂಡ ನೀವು ಮುಖ್ಯವಾಗಿ ಮಾಡಬೇಕಾಗಿರೋದೇನು ಅಂದರೆ, ನೀವು ನಿಮ್ಮ ಪ್ಲ್ಯಾನ್ಗಳನ್ನು ಬರೆದಿಟ್ಕೊಳ್ಳಿ. ಏನೇನು ಕೆಲಸ ಕಾರ್ಯಗಳಾಗಬೇಕು, ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಆ ಪ್ಲ್ಯಾನನ್ನು ಸರಿಯಾದ ರೀತಿಯಲ್ಲಿ ನಡೆಯುತ್ತಾ ಇಲ್ವಾ, ಒಂದು 100% ಆಗಬೇಕು ಬದಲು 50% ಆದರೂ ನೀವು ಗೆದ್ದಂಗೆ. ಹಾಗಾಗಿ
ನಿಮ್ಮ ಪ್ಲ್ಯಾನ್ ಏನಿದೆ ಅದನ್ನು ಬರೀರಿ ಫಸ್ಟು, ಅದನ್ನು ಡೈಲಿ ಓದ್ಕೊಳ್ಳಿ, ಇದಾಗುತ್ತಾ ಇಲ್ವಾ, ಆ ಕೆಲಸ ಆಗಲಿಕ್ಕೆ ಯಾವ ದಾರಿಯಲ್ಲಿ ಹೋಗಬೇಕಂತ ಯೋಚನೆ ಮಾಡಿ ಆ ನಂತರ ಅದನ್ನು ನೀವು ಮಾಡ್ತು ಅಂದರೆ ಖಂಡಿತವಾಗ್ಲೂ ಕೂಡ ನೀವು ಸಕ್ಸಸ್ ಆಗೇ ಆಗ್ತೀರಿ. ಎಲ್ಲ ಮೇಷರಾಶಿಯವರು ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಸಂಪೂರ್ಣವಾಗಲಿ, ಯಶಸ್ಸಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.